ಅವರಿಂದ ಒಂದು ಕಲ್ತಿದ್ದು ಯಾವಾಗ್ಲೂ ನಗ್ತಾ ಇರ್ತಾರೆ. ಸೊ ಇಷ್ಟು ವರ್ಷದಲ್ಲಿ ರಮೇಶ್ ಸರ್ ಅಲ್ಲಿ ಬದಲಾಗಿದ್ದು ಏನಾದ್ರು ಇದೆಯಾ? ಅವ್ರು ಬದಲೇ ಆಗಿಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು 40 ವರ್ಷ ಒಂದ್ಸತಿ ಹಿಂದಿರು ನೋಡಿದಾಗ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಅಲ್ಲ, ಇಷ್ಟು ದೂರ ಬಂದಿದ್ದೀನಿ ಅನ್ನೋದಕ್ಕಿಂತ ಇಷ್ಟು ದೂರ ಬಂದ್ಬಿಟ್ಟು ಇನ್ನೇದೇನೋ ಅನ್ಸ್ತಾ ಇದೆ. ಇದು ಪಾಸಿಟಿವ್ ಥಿಂಕಿಂಗ್ ಅಂದ್ರೆ. ಸರ್ ನಿಜವಾಗ್ಲೂ ಇಟ್ಸ್ ಅ ಗ್ರೇಟ್ ಜರ್ನಿ. ಈಗ ಈ ಜರ್ನಿನ ನಾವು ಯಾರ ಜೊತೆ ಹಂಚ್ಕೋಬೇಕು? ನಿಮ್ಮ ಒಬ್ಬರು ಅದ್ಭುತವಾದ ಕೋ-ಸ್ಟಾರ್ ಇದ್ದಾರೆ, ಅವರು ವೇದಿಕೆ ಮೇಲೆ ಬರ್ತಾರೆ, ಮತ್ತೆ ಒಂದಷ್ಟು ಮೂಮೆಂಟ್ಸ್ ರೀಕ್ರಿಯೇಟ್ ಮಾಡ್ತಾರೆ. ಯಾರಪ್ಪ? ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸೋಣ ಕನ್ನಡ ಚಿತ್ರರಂಗದ ಅದ್ಭುತವಾದ ನಟಿ, ನಮ್ಮೆಲ್ಲರ ಪ್ರೀತಿಯ ಪ್ರೇಮ ಅವರು. ಪ್ರೇಮ ಅವರೇ, ಈಗ ನೀವೇ ಹೇಳಬೇಕು, ರಮೇಶ್ ಸರ್ ಅವರು ವಾಟ್ ಅದ್ಭುತ ಕೋ-ಸ್ಟಾರ್, ನಿಮ್ಗೆ ಎಂತ ಒಳ್ಳೆ ಚಿತ್ರಗಳನ್ನು ಮಾಡಿದಿರಿ. ಈಗ ಹೇಳಿ, ಹೇಗೆ ಅನ್ಸುತ್ತೆ? ಲೈಕ್ ಐ ಥಿಂಕ್ ನಾವು 4 ಫಿಲ್ಮ್ಸ್ ಆಕ್ಟ್ ಮಾಡಿದೀವ. ನಮ್ಮೂರ ಮಂದಾರ ಹೂವೆ, ಚಂದ್ರೋದಯ, ಚಂದ್ರಮುಖಿ, ಪ್ರಾಣಸಖಿ, ಪ್ರೇಮಿ ನಂಬರ್ 1. ಪ್ರೇಮಿ ನಂಬರ್ 1. ವೆರಿ ಕಂಫರ್ಟಬಲ್ ಅವ್ರ ಜೊತೆ ಆಕ್ಟ್ ಮಾಡುವಾಗ. ಈಗ ಏನ್ ಟೆನ್ಷನ್ಸ್ ಇರಲ್ಲ, ಕೂಲ್. ಅವರಿಂದ ಒಂದು ಕಲ್ತಿದ್ದು ಯಾವಾಗ್ಲೂ ನಗ್ತಾ ಇರ್ತಾರೆ. ಸೊ ಇಷ್ಟು ವರ್ಷದಲ್ಲಿ ರಮೇಶ್ ಸರ್ ಅಲ್ಲಿ ಬದಲಾಗಿದ್ದು ಏನಾದ್ರು ಇದೆಯಾ? ಅವ್ರು ಬದಲೇ ಆಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಫೈನಲ್ ನಮ್ಮ ರಮೇಶ್ ಸರ್ಗೆ ಏನ್ ಹೇಳ್ತೀರಿ? ಅವ್ರು ಹೀಗೆ ಇರ್ಲಿ, ನಗ್ನಗ್ತಾ ಇರ್ಲಿ, ಎಲ್ಲಾರ್ಗು ಮೋಟಿವೇಶನ್ ಮಾಡ್ತಾ ಇರ್ಲಿ ಪಾಸಿಟಿವ್ ಇಂದ. ರಮೇಶ್ ಸರ್ ಅವ್ರ ಮೋಟಿವೇಶನ್ ಕೇಳ್ತಿರ್ತೀರಾ? ಕೇಳ್ತಾ ಇರ್ತಾರೆ. ಅದ್ರಲ್ಲಿ ನಿಮ್ಗೆ ತುಂಬಾ ಹಿಡಿಸಿರುವಂತ ವಿಚಾರ ಅಂದ್ರೆ ಕುಗ್ಗೋಗ್ಬಾರ್ದು ಅಂತ ಹೇಳ್ತಾ ಇರ್ತಾರೆ. ಕುಗ್ಬೇಡಿ, ನಾವೇ ಮೋಟಿವೇಶನ್ ತಗೊಂಡು ಮುಂದೆ ಬರಬೇಕು ಅಂತ. ಐ ಲೈಕ್ ದಟ್ ಸ್ಪಿರಿಟ್. ಮೋಟಿವೇಶನ್ ಕೊಡಬೇಕು ಅಂತಲ್ಲ ನಾನು ಮಾಡ್ತಾರೆ ಹೇಳ್ತಿಲ್ಲ, ಜಸ್ಟ್ ಹಂಚ್ಕೊಳ್ತಾ ಇದ್ದೀನಿ. ಇವತ್ತು ಬೆಳಗ್ತಾನೆ ಅನ್ನಿಸ್ತು, ಈಗ ಇವ್ರು ಹೇಳಿದಾಗ ಆ ಗೆಲುವಿನ ಗುಟ್ಟೇನು, ಈಗ 40 ವರ್ಷ 30 ವರ್ಷ ಅಂತೆಲ್ಲ ಹೇಳ್ತಾರಲ್ಲ, ಈ ಗೆಲುವಿನ ಗುಟ್ಟಿಗೆ ನನಗೆ ಈಗ ಅನ್ನಿಸ್ತಾ ಇರೋದು 5 ವಿಷಯಗಳು ಬೇಕು ಅನ್ಸುತ್ತೆ ರೀ. ನೀವು ಪಂಚ ಪಾಂಡವರನ್ನ ನೆನಪಿಸ್ಕೊಳ್ಳಿ. ಮೊದಲನೇದು ಸಹದೇವ ಬಂದು ಯುದ್ಧಕ್ಕೆ ಹೋಗ್ಬೇಕಾ ಹೋಗ್ಬಾರ್ದಾ ಅಂತ ಬಂದಾಗ ಒಂದು ಸೂಜಿಯ ಮೊನೆಯಷ್ಟು ನೆಲ ಕೊಡಲ್ಲ ಅಂತ ದುರ್ಯೋಧನ ಹೇಳಿದ್ನಲ್ಲ, ಅದಕ್ಕೋಸ್ಕರ ಅಲ್ಲ. ದ್ರೌಪದಿಗೆ ಪಬ್ಲಿಕ್ ಅಲ್ಲಿ ಅವಮಾನ ಮಾಡಿದ್ರಲ್ಲ, ಒಂದ್ ಹೆಣ್ಮಗಳನ್ನ ಪಬ್ಲಿಕ್ ಅಲ್ಲಿ ಅವಮಾನ ಮಾಡ್ತಾರಲ್ಲ, ಅವ್ರ ಮೇಲೆ ಯುದ್ಧ ಮಾಡ್ಲೇಬೇಕು ಅಂತ ಸಹದೇವ ಹೇಳ್ತಾರಂತೆ. ಸೊ ಆ ಕ್ಲಾರಿಟಿ ಇದೆ ನೋಡು, ಒಂದು ವಿಷಯವನ್ನ ಯಾಕೆ ಮಾಡ್ಬೇಕು, ಯಾಕೆ ಮಾಡಬಾರ್ದು, ಯಾವಾಗ ಮಾಡ್ಬೇಕು, ಯಾವಾಗ ಮಾಡಬಾರ್ದು ಅನ್ನೋ ಕ್ಲಾರಿಟಿ, ಆ ಸ್ಪಷ್ಟತೆ ಮೊದಲನೇ ಗುಣ. ಎರಡನೇ ಗುಣ ನಕುಲ ಸುರಸುಂದರ, ಆದ್ರೆ ಮುಖಕ್ಕೆ ಮಸಿ ಬಳಸ್ಕೊಂಡು ರಸ್ತೆಯಲ್ಲಿ ಓಡಾಡ್ತಿದ್ದಂತೆ. ಪ್ರಜೆಗಳು ಏನ್ ಮಾಡ್ತಾ ಇದ್ದಾರೆ, ಗ್ರೌಂಡ್ ರಿಯಾಲಿಟಿ ಏನು, ವಾಸ್ತವತೆ ಏನು ಅಂತ ತಿಳ್ಕೊಂಡು ರಾಜ್ಯವನ್ನ ಆಳ್ಬೇಕು ಅಂತ ಆಸೆ ಪಟ್ಟಿದ್ರಂತೆ. ವಾಸ್ತವತೆಯನ್ನ ತಿಳ್ಕೊಳ್ಳೋದು, ಅದನ್ನ ಒಪ್ಕೊಳ್ಳೋದು ಎರಡನೇ ಗುಣ. ಮೂರನೇ ಗುಣ, ಭೀಮನಿಗಿದ್ದಂತ ಬಲ. ನೀವು ಯಾವ ಕ್ಷೇತ್ರ ಇದ್ರೂ ಸರಿ, ನಟನಾಗಿರಿ, ನಿರೂಪಕನಾಗಿರಿ, ನಟಿಯಾಗಿರಿ, ಅದರಲ್ಲಿ ಒಂದು ನಿಪುಣತೆ, ಒಂದು ಎಕ್ಸ್ಪರ್ಟೈಸ್, ಅದು ನಿಮ್ಮ ಬಲ. ಅರ್ಜುನನಿಗೆ ಕೇಳ್ತಾರೆ, ಮರ ಕಾಣ್ತಿದ್ಯಾ? ಇಲ್ಲ ಸರ್. ಕೊಂಬೆ? ಇಲ್ಲ ಸರ್. ಎಲೆ? ಇಲ್ಲ ಸರ್. ಹಕ್ಕಿ ಹೊಡೆದ್ರೆ ಹಕ್ಕಿ ಬೀಳೋದು. ಗಮನ ಇದೆಯಲ್ಲ, ಒಂದು ವಿಷಯದ ಬಗ್ಗೆ ಗಮನ, ಇಂಡಿಸ್ಟ್ರಾಕ್ಟಬಲ್, ಯಾವುದನ್ನು ನನ್ನ ಡಿಸ್ಟ್ರಾಕ್ಟ್ ಮಾಡಲ್ಲ ಅನ್ನೋ ಆ ಫೋಕಸ್. ಎಲ್ಲದಕ್ಕಿಂತ ಧರ್ಮ ಅಂದ್ರೇನು? ಸಮಥಿಂಗ್ ವಿಚ್ ಅಪ್ಲಿಫ್ಟ್ಸ್, ವಿಚ್ ಸಸ್ಟೈನ್ಸ್ and which does not extinguish another's flame. ಅಂದ್ರೆ ನಾವು ಬದುಕಬೇಕು, ಇನ್ನೊಬ್ಬರನ್ನು ಬದುಕಕ್ ಬಿಡಬೇಕು ಅನ್ನೋ ನ್ಯಾಯಯುತವಾದ ವರ್ತನೆ. ಈ 5 ಇಟ್ಕೊಳ್ಳಿ, ಗೆಲುವು ನಿಮ್ದಾಗುತ್ತೆ. ಅದೇ ಪಂಚ ಪಾಂಡವರ ಪಂಚ್. ನನ್ನ ಮನಸ್ಸಿನ ಮಾತು ನೀವು ಕೇಳಿದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಒನ್ಸ್ ಅಗೇನ್ ಜೋರ್ ಚಪ್ಪಾಳೆ ಬರಲಿ ಫಾರ್